ಮೆರೆದ ವೇಷ ಶಿವಸತಿಯ ಕೊಂದ ಶಿರಕೆ ಶಿವಸತಿಯ ಕೊಂದ ಶಿರಕೆ ಕುರಿದಲೆಯ ನಿಟ್ಟ ದೊರೆಯೇ ವೀರೇಶ ಬಾರುಧರಿಗೆ ನಿಜ ರೂಪ ತೋರ ನಮಗೆ ವೀರೇಶ ಬಾರುಧರಿಗೆ ನವನಗರದ ವೀರಭದ್ರೇಶ್ವರ ಜಾತ್ರೆ ಮಹೋತ್ಸವ ಸಡಗರ ಸಂಭ್ರಮ. ಹುಬ್ಬಳ್ಳಿ ಧಾರವಾಡ ಮಹಾನಗರ ನವನಗರದ ವೀರಭದ್ರೇಶ್ವರ ಜಾತ್ರೆ ಮಹೋತ್ಸವ ಸಡಗರ ಸಂಭ್ರಮದಿಂದ ವೀರಶೈವ ಸಮಾಜ ಸಂಘಟನಾ ಸಮಿತಿ ವತಿಯಿಂದ ವೀರಭದ್ರೇಶ್ವರ ಜಾತ್ರೆ ಮಹೋತ್ಸವ ನಿಮಿತ್ತ ಧರ್ಮಸಭೆ. ಒಂದು ಕಾಂತಿ ಹೆಚ್ಚು ಮಾಡಿದೆ. ಈ ಕಾಂತಿಯನ್ನು ವರ್ಷಕ್ಕೆ ಒಮ್ಮೆಯಾದರೂ ಕೂಡ ಎಲ್ಲ ಜನರು ಆ ಕಾಂತಿಯ ಬೆಳಕಿನಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ಜಾತ್ರೆಯನ್ನು ನಡೆಸ್ತಾರೆ. ಜಾತ್ರೆ ರಥೋತ್ಸವ ಈ ನಿಮಿತ್ತ ನಡೆದಂಥ ಈ 3 ದಿನಗಳ ಕಾರ್ಯಕ್ರಮದಲ್ಲಿ ಇವತ್ತು ಧರ್ಮಸಭೆ ಅನ್ನೋದನ್ನು ವಿಶೇಷವಾಗಿ ನಾವು ಆಚರಿಸ್ತಾ ಇದ್ದೀವಿ. ವೀರಭದ್ರ ದೇವರ ಒಂದು ಕಲ್ಪನೆ ನಮ್ಮ ಗಮನಕ್ಕೆ ಇವತ್ತು ಬರ್ತಾ ಇದೆ. ವೀರಭದ್ರ ಯಾರು? ಸ್ಥೂಲವಾಗಿ ನಾವು ವೀರಭದ್ರ ಅಂದುಕೊಂಡ್ರೆ ಈಶ್ವರ ಶಿವ ಅಂತ ಹೇಳ್ತೀವಿ. ಹೌದು, ಶಿವನ ಅನೇಕ ರೂಪಗಳಲ್ಲಿ ಅದು ಒಂದು. ಆ ಸ್ವತಃ ಶಿವನೇ ಅವನಲ್ಲ. ಶಿವ ಅಂತಂದ್ರೆ ಒಳ್ಳೆಯದು ಅಂತ ಅರ್ಥದ. ಶುಭ ಒಳ್ಳೆಯದು. ಓಂ ನಮಃ ಶಿವಾಯ ಅಂತಂತೇವಲ್ಲ ಅದು. ಈ ಶಿವನ ಜೀವನದಲ್ಲಿ ಅವನು ಈ ಜಗತ್ತಿನ 3ನೆಯ ದೇವರು. ಆ ದೇವರಿಗೆ ಒಂದು ಪುರಾಣದೊಳಗೆ ಒಂದು ಪುರಾಣ ಕಟ್ಟಿಕೊಂಡಿವಿ ನಾವು. ಪುರಾಣದೊಳಗೆ ದೇವರುಗಳನ್ನು ಒಂದೊಂದು ದೇವರಿಗೆ ಒಂದೊಂದು ರೂಪವನ್ನು ಅವರ ಕೆಲಸವನ್ನು ಕೊಟ್ಟಿದ್ದೀವಿ ನಾವು. ಜಗತ್ತಿಗೆ ಅವರ ಸಂಬಂಧ ಏನು ಅಂತಂದ್ರೆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ವಿಷ್ಣು ಈ ಜೀವನವನ್ನು ನಡೆಸ್ತಾನೆ, ಮ್ಯಾನೇಜ್ ಮಾಡ್ತಾನೆ. 3ನೇದು ಅಂತಂದ್ರೆ ಈ ಜೀವನದಲ್ಲಿ ಒಳಿತನ್ನು ತರುವುದರ ಜೊತೆಗೆ ಎಲ್ಲ ಒಳಿತು ಕೆಟ್ಟು ಹೋದಾಗ ಅದನ್ನು ನಾಶ ಮಾಡಲಿಕ್ಕೆ ಇರ್ತಕ್ಕಂಥವನೇ ಶಿವ ರುದ್ರ. ಈಗ ನಾವು ದೇವರಿಗೆ ಒಂದು ಕಲ್ಪನೆ ಕೊಟ್ಟಿದ್ದೇವೆ. ಇದು ಕೂಡ ಒಂದು ಧರ್ಮದ ಭಾಗವೇ. ಪ್ರತಿಯೊಂದು ಧರ್ಮದಲ್ಲಿ ದೇವರಿದ್ದೇ ಇರ್ತಾನೆ, ದೇವರ ಕಲ್ಪನೆ ಇರ್ತದೆ. ಮತ್ತು ಆ ದೇವರಿಗೆ ಒಂದೊಂದು ಅನುಭವಗಳನ್ನು ಕೂಡ ಕೊಡ್ತೀವಿ. ಆ ಅನುಭವ ಯಾವುದು? ನಮ್ಮದೇ ಅನುಭವ. ಹಾಗೆ ಶಿವನಿಗಾದಂಥ ಒಂದು ಅನುಭವವನ್ನೇ ನಾವು ಪುರಾಣದಲ್ಲಿ ನೋಡ್ತೀವಿ. ಅದೇ ವೀರಭದ್ರೇಶ್ವರ ಪುರಾಣ ಅಂತ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಉಜ್ಜಯಿನಿ 1008 ಜಗದ್ಗುರು ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯರು ಭಗವತ್ಪಾದರು ಮಾತನಾಡಿ, ನಮ್ಮ ದೇಶದಲ್ಲಿ ವಿವಿಧ ಜಾತಿ ಮತ ಧರ್ಮ ಭಾಷೆ ಸಂಸ್ಕೃತಿಯ ವೈವಿಧ್ಯ ಮತ್ತು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಭಾರತ ದೇಶ ಎಂದು ಹೇಳಿದರು. ಮರುಳಾರಾಧ್ಯಂ ಜಗದ್ಗುರು. ಹುಬ್ಬಳ್ಳಿಯ ನವನಗರದಲ್ಲಿ ವೀರಶೈವ ಸಮಾಜ ಸಂಘಟನಾ ಸೇವಾ ಸಮಿತಿಯವರು ಆಯೋಜಿಸಿರುವಂತಹ ವೀರಭದ್ರೇಶ್ವರ ಸ್ವಾಮಿಯ 14ನೇ ವರ್ಷದ ಜಾತ್ರಾ ಮಹೋತ್ಸವ, ರಥೋತ್ಸವ, ಜಗದ್ಗುರು ಪಂಚಾಚಾರ್ಯ ಯುಗಮನೋತ್ಸವ, ಹಾನಗಲ್ಲ ಗುರು ಕುಮಾರೇಶ್ವರರ ಜಯಂತ್ಯುತ್ಸವ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ಶ್ರೀಗಳವರ, ಮುಖ್ಯ ಅತಿಥಿಗಳ, ಉಪನ್ಯಾಸಕರ, ಸೇವಾ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಆಗಮಿಸಿದ ಎಲ್ಲ ಭಕ್ತ ಬಂಧುಗಳೇ, ತಾಯಿಂದರೇ, ಮಾಧ್ಯಮ ಪ್ರತಿನಿಧಿಗಳವರೇ, ಮುದ್ದು ಮಕ್ಕಳೇ,
ಸೇರಿದಂತ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಮಹಾಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ಧರು, ಜಗನ್ಮಾತೆ ಗೌರಿದೇವಿ, ನಿಮ್ಮೆಲ್ಲರ ಆರಾಧ್ಯ ದೈವ ವೀರಭದ್ರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನ ಅಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂಥ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಭಾರತ ದೇಶ ಮಂದಿರಗಳ ದೇಶ, ದೇವಸ್ಥಾನ ಗುಡಿ ಗುಂಡಾರಗಳ ದೇಶ. ಈ ದೇಶದಲ್ಲಿರೋಷ್ಟು ಗುಡಿ ಗುಂಡಾರಗಳು, ಮಠ ಮಂದಿರಗಳನ್ನ ಪ್ರಪಂಚದ ಯಾವ ದೇಶದಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹೆಜ್ಜೆ ಇಟ್ಟಲ್ಲೆಲ್ಲ ದೇವರನ್ನ ನೋಡುತ್ತೇವೆ. ಅನುಸರಿಸುವ ಧರ್ಮಗಳು ಬೇರೆ ಆದರೂ, ಆಚರಿಸುವ ಪರಂಪರೆಗಳು ಬೇರೆ ಆದರೂ, ಭಾರತ ಅನ್ನುವಂಥ ವಿಶಾಲ ತತ್ವದಡಿಯಲ್ಲಿ ಸಮನ್ವಯತೆಯಿಂದ, ವಿವಿಧತೆಯಲ್ಲಿ ಏಕತೆಯನ್ನ, ಅನೇಕತೆಯಲ್ಲಿ ಐಕ್ಯತೆಯನ್ನ ಕಂಡುಕೊಳ್ಳತಕ್ಕಂತಹ ಒಂದು ಸಮಭಾವ ಯಾವ ರಾಷ್ಟ್ರದಲ್ಲಾದರೂ ಇದ್ರೆ ಅದು ಭಾರತ ದೇಶದಲ್ಲಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾರೆ. ದೇವರು, ಧರ್ಮ, ಆಧ್ಯಾತ್ಮ, ಗುರು, ಆಚಾರ ವಿಚಾರ ಪರಂಪರೆಗಳನ್ನ ಅತ್ಯಂತ ಭಕ್ತಿಯಿಂದ, ಪ್ರೀತಿಯಿಂದ ನಡೆಸುವಂತ, ಸ್ವೀಕರಿಸುವ ಮನೋಭಾವ ಭಾರತೀಯರಲ್ಲಿ ಕಾಣುತ್ತೇವೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ಕೊಂಡು ಬರ್ತಾರೆ. ಪಾಶ್ಚಾತ್ಯ ದೇಶಗಳಲ್ಲಿರ್ತಕ್ಕಂಥ ಜನ ದೇವರಿಗಿಂತ ಹೆಚ್ಚಾಗಿ ತಮ್ಮ ದೇಹವನ್ನ ಪ್ರೀತಿ ಮಾಡ್ತಾರೆ. ಆದರೆ ಒಂದು ದೇಶ ಈ ಜಗತ್ತಿನೊಳಗದ, ಆ ದೇಶದ ಜನ ತಮ್ಮ ದೇಹವನ್ನ ಪ್ರೀತಿ ಮಾಡೋದಿಲ್ಲ, ಬದಲಾಗಿ ದೇವರನ್ನ ಪ್ರೀತಿ ಮಾಡ್ತಾರಂತೆ. ಆ ದೇಶದ ಜನ ಯಾರು ಅಂದ್ರೆ ಭಾರತ ದೇಶದ ಜನ ಅನ್ನುವಂತ ಮಾತು. ದೇವರಿಗಾಗಿ ನೀವು ಏನೆಲ್ಲ ಮಾಡುತ್ತೀರಿ? ಇವತ್ತು ನಡೆದಿರುವಂತ ಕಾರ್ಯಕ್ರಮವು ಕೂಡ ದೇವರಿಗಾಗಿನೇ. ವ್ರತ, ನಿಯಮ, ಪೂಜೆ ಪುನಸ್ಕಾರಗಳನ್ನ ಮಾಡುತ್ತೀರಿ, ಜಾತ್ರೆ ಮಹೋತ್ಸವಗಳನ್ನ ನಡೆಸ್ತೀರಿ, ಉಪವಾಸ ಮಾಡುತ್ತೀರಿ, ಪಾದಯಾತ್ರೆ ಹೋಗ್ತೀರಿ, ಉರುಳು ಸೇವೆ ಮಾಡುತ್ತೀರಿ. ಬಹುಶಃ ಭಕ್ತರು ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಅವರಿಗೆ ತೋಚಿದ ಎಲ್ಲ ಪ್ರಾಕಾರಗಳಲ್ಲಿ ದೇವರನ್ನ ಒಲಿಸಿಕೊಳ್ಳುವ ಅಥವಾ ಭಕ್ತಿಯಿಂದ ಅರ್ಪಣೆ ಮಾಡತಕ್ಕಂಥ ಪದ್ಧತಿಗಳನ್ನ ನಮ್ಮ ದೇಶದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ದೇವಸ್ಥಾನಗಳು, ಗುಡಿ ಗುಂಡಾರಗಳು ಭಾರತ ದೇಶದಲ್ಲಿ ನಮ್ಮ ಅಭಿಪ್ರಾಯದ ಪ್ರಕಾರ ಅಪರಾಧೀಕರಣದ ಪ್ರಮಾಣವನ್ನು ತಗ್ಗಿಸುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ. ಬಹುಶಃ ಇವತ್ತು ಎಷ್ಟೆಲ್ಲ ಆಕ್ರಮಣಗಳು, ಎಷ್ಟೆಲ್ಲ ಲೂಟಿ ನಮ್ಮ ಸಂಪತ್ತು ಆಗಿದ್ರೂ ಕೂಡ ಅವರೆಲ್ಲ ಈ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದಿರಬಹುದು. ಅವರೆಲ್ಲ ಈ ದೇಶದ ಚಿನ್ನ, ಆಭರಣ, ವಜ್ರ, ವೈಡೂರ್ಯಗಳನ್ನ ಕೊಳ್ಳೆ ಹೊಡೆದಿರಬಹುದು. ಆದರೆ ನಮ್ಮ ದೇಶದ ಅಮೂಲ್ಯವಾದ ಭಕ್ತಿಯ ಸಂಪತ್ತನ್ನ, ದೈವ ಸಂಪತ್ತನ್ನ, ಧಾರ್ಮಿಕ ಸಂಪತ್ತನ್ನ ಯಾವ ಕಾಲಕ್ಕೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಆ ಕಾರಣಕ್ಕಾಗಿನೇ ಇಷ್ಟೆಲ್ಲ ದಂಡಯಾತ್ರಿಗಳು ದಂಡೆತ್ತಿ ಬಂದರೂ ಕೂಡ ಹಿಮಾಲಯ ಪರ್ವತದಂತೆ ನಮ್ಮ ದೇಶದ ಸಾರ್ವಭೌಮತೆ ತಲೆ ಎತ್ತಿ ನಿಂತಿದೆ ಅನ್ನೋ ಕಾರಣ ಯಾವುದಕ್ಕಾಗಿ ಅಂದ್ರೆ ನಮ್ಮಲ್ಲಿರುವಂತ ದೈವ ಭಕ್ತಿ, ನಮ್ಮಲ್ಲಿರುವಂತ ಗುರುವಿನ ಬಗೆಗಿರ್ತಕ್ಕಂಥ ನಂಬಿಕೆ, ಅದರ ಜೊತೆಗೆ ಧರ್ಮ ಶ್ರದ್ಧೆಗಳು ನಮ್ಮನ್ನ ಕಾಪಾಡಿದವೆ ಅನ್ನುವಂತ ಮಾತನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅನ್ನುವಂತ ಮಾತು. ವಿಶೇಷವಾಗಿ
ಶಾಸ್ತ್ರದಲ್ಲಿ ಮುಕ್ಕೋಟಿ ದೇವತೆಗಳನ್ನು ಉಲ್ಲೇಖ ಮಾಡುತ್ತಾರೆ. ಆದರೆ ಇಲ್ಲಿ ವಿಶೇಷವಾಗಿ ನಡೆದಿರತಕ್ಕಂಥದ್ದು ವೀರಭದ್ರ ಸ್ವಾಮಿಯ ಜಾತ್ರೆ. ಬಹುಶಃ ನಮ್ಮ ಉಪನ್ಯಾಸಕರಾದಂಥ ಶ್ಯಾಮ್ ಸುಂದರ್ ಬಿದಿರುಕುಂದಿಯವರು ಬಹಳ ಚೆನ್ನಾಗಿ ನಮಗೆ ಧರ್ಮ, ದೇವರು, ಆಧ್ಯಾತ್ಮ, ಶಿವನ ಬಗ್ಗೆ, ವೀರಭದ್ರ ಸ್ವಾಮಿಯ ಬಗ್ಗೆ ತಿಳುವಳಿಕೆಯನ್ನು ಹೇಳಿದಂಥವರಾಗಿದ್ದಾರೆ. ಅದಕ್ಕೆ ಕಿರೀಟ ಬಿಟ್ಟಂತೆ ನಮ್ಮ ರಾಜಶೇಖರ ಶಿವಾಚಾರ್ಯರು ಕೂಡ ಬಹಳ ವಿಶದವಾಗಿ ಮಾತುಗಳನ್ನು ತಮ್ಮ ಪ್ರವಚನದಲ್ಲಿ ತಿಳಿಯಪಡಿಸಿದ್ದಾರೆ. ನಮ್ಮ ಮಧುರ ಅಶೋಕ್ ಕುಮಾರ್ ಅವರು ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ, ಇನ್ನೊಂದು ಕಾಲದಲ್ಲಿ ಬಹಳ ವಿದ್ಯಾದಾನ, ಅನ್ನದಾನ, ಕನ್ಯಾದಾನ, ಸಮಾಧಾನ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜೀವದಾನವನ್ನು ನೀಡತಕ್ಕಂಥ ರಕ್ತದಾನ ಶ್ರೇಷ್ಠ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ವೀರಭದ್ರ ಸ್ವಾಮಿ ಅನೇಕ ದೇವಾನ ದೇವತೆಗಳನ್ನ ನೀವು ನೋಡ್ತೀರಿ. ಒಂದೊಂದು ದೇವರಲ್ಲಿ ಒಂದೊಂದು ವಿಶೇಷತೆಗಳನ್ನು ನಾವು ಕಾಣುತ್ತೇವೆ. ಸಾಮಾನ್ಯವಾಗಿ ವಾಗರ್ತಾವಿವ ಸಂಪೃಕ್ತ ವಾಗರ್ತ ಪ್ರತಿಪತ್ತಿಗೆ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರ ಅಂತ ಕರೀತಾರೆ ಒಂದು ಶ್ಲೋಕದಲ್ಲಿ. ಜಗತ್ತಿನ ತಂದೆ ತಾಯಿಗಳು ಅನ್ನುವಂಥ ವಿಷಯ ಬಂದಾಗ, ಆದರ್ಶ ದಂಪತಿಗಳು ಅನ್ನುವಂತಹ ಪ್ರಸ್ತಾಪ ಬಂದಾಗ ಯಾವ ದೇವತೆಗಳನ್ನ ಮುಂದೆ ಮಾಡಿ ತೋರಿಸ್ತಾರೆ ಅಂದ್ರೆ ಪಾರ್ವತಿ ಮತ್ತು ಪರಮೇಶ್ವರರನ್ನು. ಬಹುಶಃ 40ಕ್ಕಿಂತ ಹೆಚ್ಚು ವರ್ಷ ಅನ್ಯೋನ್ಯವಾಗಿ ಬಾಳಿದ್ರೆ ಅವರನ್ನು ನೋಡಿದವರು ಏನ್ ಹೇಳ್ತಾರೆ ಅಂದ್ರೆ ಪಾರ್ವತಿ ಪರಮೇಶ್ವರ ಇದ್ದಂಗದಾರ ನೋಡು ಅನ್ನುವಂಥದ್ದು ಅತ್ಯಂತ ಸಾಮಾನ್ಯವಾದ ಮಾತು. ಇದರ ಜೊತೆಗೆ ಜಗತ್ತಿನ ತಂದೆ ತಾಯಿಗಳು ಅನ್ನುವಂಥ ವಿಚಾರ ಬಂದಾಗ ಶಿವ ಮತ್ತು ಪಾರ್ವತಿಯರನ್ನೇ ಬೆರಳು ಮಾಡಿ ತೋರಿಸುವಂಥದ್ದನ್ನ ನಾವು ನೋಡುತ್ತೇವೆ. ಅಂತ ಮತ್ತು ಶಿವ ಪಾರ್ವತಿಯರಿಗೆ 3 ಜನ ಮಕ್ಕಳು. ನಿಮಗೆಲ್ಲ ಆಶ್ಚರ್ಯ ಆಗಬಹುದು. ಆ 3 ಜನ ಮಕ್ಕಳಲ್ಲಿ ಒಬ್ಬರು ಪಾರ್ವತಿಯ ಮಗ, ಇನ್ನೊಬ್ಬರು ಶಿವನ ಮಗ, ಪಾರ್ವತಿ ಮತ್ತು ಪರಮೇಶ್ವರರಿಗೆ ಇಬ್ಬರಿಗೂ ಜನಿಸಿರ್ತಕ್ಕಂಥ ಒಬ್ಬ ಮಗ. ಶಿವನ ಮಗ ಯಾರು? ನೀವೆಲ್ಲ ಕೂತಿರ್ತಕ್ಕಂಥ ಜಾಗದ ಈ ದೈವ ಯಾವುದು? ವೀರಭದ್ರ ಸ್ವಾಮಿ ಶಿವನ ಮಗ. ಪಾರ್ವತಿಯ ಮಗ ಅಂತ ಹೇಳೋದಾದ್ರೆ ಗಣೇಶ. ಪಾರ್ವತಿ ಮತ್ತು ಪರಮೇಶ್ವರ ಇಬ್ಬರ ಮಗ ಯಾರು? ಷಣ್ಮುಖ. ಇಲ್ಲಿ ವೀರಭದ್ರ ಸ್ವಾಮಿಯ ಪ್ರಸ್ತಾಪವನ್ನು ಮಾಡೋಣ. ವೀರಭದ್ರ ಸ್ವಾಮಿ ಶ್ಯಾಮ್ ಸುಂದರ್ ಅವರು ಹೇಳಿದ ಹಾಗೆ ದಕ್ಷ ಬ್ರಹ್ಮನ ಆ ಒಂದು ಹೋಮ ಹವನದಲ್ಲಿ ಶಿವನನ್ನ ಕಡೆಗಣಿಸಿದ್ದಕ್ಕಾಗಿ ದಾಕ್ಷಾಯಣಿಯ ಒಂದು ಆತ್ಮ ಸಮರ್ಪಣೆಯಾದ ಸಂದರ್ಭದಲ್ಲಿ ಕೋಪೋದ್ರಿಕ್ತನಾದಂತಹ ಶಿವ ತನ್ನ ಜಡೆಯನ್ನ ಬಿಚ್ಚಿದಾಗ ಆ ಜಟೆಯಿಂದ ಉದ್ಭವನಾಗಿರತಕ್ಕಂಥ ದೈವವೇ ವೀರಭದ್ರ ಸ್ವಾಮಿ ಅನ್ನುವಂಥದ್ದು ಶಾಸ್ತ್ರದಲ್ಲಿ ನಾವು ಕಂಡುಕೊಂಡು ಬರ್ತೇವೆ. ಒಟ್ಟಾರೆಯಾಗಿ ಹೇಳುವಂತ ಮಾತು ಏನಪ್ಪಾ ಅಂದ್ರೆ, ದುಷ್ಟ ಶಿಕ್ಷಕನಾಗಿ ಶಿಷ್ಟ ರಕ್ಷಕನಾಗಿ ವೀರಭದ್ರ ಸ್ವಾಮಿ ಸದಾಕಾಲ ತನ್ನ ತಾಂಡವವನ್ನ, ಧರ್ಮದ ತಾಂಡವವನ್ನ, ಶಿಷ್ಟರ ರಕ್ಷಣೆಯನ್ನ ಮಾಡ್ಕೊಂಡು ಬರ್ತಾನೆ ಅನ್ನುವಂಥದ್ದು. ಬಹುಶಃ ಆ ಪುರವಂತರು ಹೇಳತಕ್ಕಂಥ ಮಾತಿನಲ್ಲೇ ಹೇಳೋದಾದ್ರೆ, ಯಾರು ಅಹಂಕಾರದಿಂದ ಮೆರೀತಾರೆ, ಯಾರು ನಾನು ಅನ್ನುವಂಥದ್ದನ್ನ ಬೆಳೆಸಿಕೊಂಡು ಬದುಕ್ತಾರೆ, ಅವರ ಅಹಂಕಾರವನ್ನ, ನಾನು ಅನ್ನುವಂಥದ್ದನ್ನ ಕಿತ್ತು ಹಾಕತಕ್ಕಂತಹ ಒಂದು ದೈವ ಅಂದ್ರೆ ಅದು ವೀರಭದ್ರ ಸ್ವಾಮಿ ಅನ್ನುವಂಥದ್ದನ್ನ ಅವರ ಜಾನಪದದ ಸಾಹಿತ್ಯದೊಳಗ, ಪುರವಂತರ ಮಾತಿನೊಳಗ ನಾವು ಕೇಳತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಕಂಡಿರ್ತಕ್ಕಂಥವರಾಗಿದ್ದೀರಿ. ಆದರೆ ಶಾಸ್ತ್ರೀಯವಾಗಿ ವೀರಭದ್ರ ಸ್ವಾಮಿ ಈ ಒಂದು ಪದದೊಳಗ 3 ಪದಗಳದಾವೆ, ಉಪಪದಗಳು. ಒಂದು ವೀರ, ಮತ್ತೊಂದು ಭದ್ರ, 3ನೇದು ಸ್ವಾಮಿ ಅನ್ನುವಂಥದ್ದು. ವೀರ ಅನ್ನುವಂಥ ಪದಕ್ಕೆ ಸಾಮಾನ್ಯವಾಗಿ ನಮ್ಮ ಶಿವಾಚಾರ್ಯರು ಉಪನ್ಯಾಸಕರು ಹೇಳಿದ್ರು, ವೀರ ಅನ್ನುವಂಥದ್ದು ಶೂರ ಅನ್ನುವಂಥ ಪದಕ್ಕೆ ಸಮ ಆಗ್ತದ. ಆದರೆ ಶಾಸ್ತ್ರೀಯ ಭಾಷೆಯೊಳಗ ವೀರ ಅನ್ನುವಂಥದ್ದನ್ನ ಯಾವುದಕ್ಕೆ ಕರೀತಾರೆ ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಿ. ನರಣೆ ವಿಜಯ ಶೂರ. ಸಾಮಾನ್ಯವಾಗಿ ನೀವು ತಿಳ್ಕೊಂಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ವೀರ ಶೂರ ಅಂದ್ರೆ ಬಹಳ ಬಲಶಾಲಿಯಾಗಿರ್ತಕ್ಕಂಥವನು, ಗಟ್ಟಿಮುಟ್ಟಾಗಿರ್ತಕ್ಕಂಥವನು, ಬಾಹುಬಲಿ, ಭುಜಂಗನು. ಅದರ ಜೊತೆಗೆ ರಣರಂಗದಲ್ಲಿ 100 ಸೈನಿಕರನ್ನ ಶತ್ರುಪಾಳ್ಯದಲ್ಲಿ ಹೊಡೆದುರುಳಿಸಿ ವಿಜಯವನ್ನು ಸಂಪಾದಿಸಿದವನಿಗೆ ನಾವು ವೀರ ಶೂರ ಅನ್ನಬೇಕು ಅನ್ನುವಂಥ ಮಾತನ್ನ ನೀವೆಲ್ಲ ತಿಳ್ಕೊಂಡಿದ್ದೀರಿ. ನಿಮ್ಮ ಮನೆಯೊಳಗೂ ವೀರರು ಇರ್ತಾರ. ಬಹುಶಃ ಆಡು ಭಾಷೆಯೊಳಗೆ ಉತ್ತರ ಕುಮಾರರು ಅಂತ ಕರೆಯುವಂಥದ್ದನ್ನು ನಾವು ಕಾಣ್ತಿರ್ತೀವಿ. ಅದಕ್ಕೊಂದು ಗಾದೆ ಮಾತು ಕನ್ನಡದೊಳಗೆ ಹೇಳಿದ್ದಾರೆ, ಮನೇಲಿ ಹುಲಿ ಬೀದಿಲಿ ಹಾಗೆ ಕರೆಯುವಂಥದ್ದನ್ನು ನಾವು ಕಾಣ್ತಿರ್ತೀವಿ.
ನವನಗರದ ಪಂಚಾಕ್ಷರಿ ಮಠದ ರಾಜಶೇಖರ ಶಿವಾಚಾರ್ಯರು ಮಾತನಾಡಿ, ನಮ್ಮ ಸಮಾಜದವರು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಕಲಿಸಬೇಕು ಹಾಗೂ ಮಕ್ಕಳ ಲಾಲನೆ ಪಾಲನೆ ಜೊತೆಗೆ ಮಕ್ಕಳು ಮೊಬೈಲ್ ಬಳಸುವುದನ್ನು ಗಮನಹರಿಸಬೇಕು ಎಂದರು. ಶ್ರೀ ಶ್ರೀ 1008 ಜಗದ್ಗುರು ಸದ್ಧರ್ಮ ಸಿಂಹಾಸನಾಧೀಶ್ವರ ಸಿದ್ಧಲಿಂಗ ರಾಜದೇಶಿಕೇಂದ್ರ ಭಗವತ್ಪಾದರ ಚರಣಕಮಲಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ವೀರಶೈವ ಸಂಘಟನೆ ಆಗಲಿ, ವೀರಭದ್ರೇಶ್ವರ ದೇವಸ್ಥಾನದ ಎಲ್ಲ ಪಂಚ ಕಮಿಟಿಯ ಸದಸ್ಯರೇ, ನವನಗರದ ಪ್ರತಿಯೊಂದು ಗುರು ಹಿರಿಯರೇ, ಮಾತೃ ಸ್ವರೂಪಿಗಳಾದ ಮಾತೆಯರೇ, ಕಾಶಿ ವಿಶ್ವೇಶ್ವರ ವೇದ ಮಾತಾ ಮಹಿಳಾ ಮಂಡಲದ ಸಮಸ್ತ ಎಲ್ಲ ಪದಾಧಿಕಾರಿಗಳೇ, ಅರ್ಚಕರಾಗಿರ್ತಕ್ಕಂಥ ವೇದಮೂರ್ತಿ ನಮ್ಮ ಶಂಕರಯ್ಯ ಸ್ವಾಮೀಜಿಯವರೇ, ಇವತ್ತಿನ ದಿವಸ ಬಹಳ ನಿಮ್ಮೆಲ್ಲ ಒಂದು ಸೌಭಾಗ್ಯ. ನವನಗರಕ್ಕೆ ಜಗದ್ಗುರು ಮಹಾಸನ್ನಿಧಿಯವರು ಬಂದು ಹೋದಾಗ ಅವರ ಪಾದಸ್ಪರ್ಶದಿಂದ ನಮ್ಮ ನವನಗರ ಬಹಳ ಪವಿತ್ರ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೆ ಸಂತೋಷ ಕೊಡ್ತಕ್ಕಂಥದ್ದು. ಇವತ್ತಿನ ದಿವಸ ಹೇಳಬೇಕಾದ್ರೆ ಪಂಚಪೀಠಗಳು ಅಂತ ತಿಳ್ಕೊಡ್ಕಿದ್ರೆ ಇದು ಯಾರಾದರೂ ಮಾಡಿರ್ತಕ್ಕಂಥದ್ದಲ್ಲ, ಯಾವುದೇ ಒಂದು ಸಮಾಜ ನಿರ್ಮಾಣ ಮಾಡಿರ್ತಕ್ಕಂಥ ಪೀಠಗಳಲ್ಲ. ಸಾಕ್ಷಾತ್ ಶಿವನಿಂದ ಸದೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅನ್ನುವಂಥ 5 ಶಿವನ ಮುಖಗಳಿಂದ ಉದ್ಭವ ಆಗಿರ್ತಕ್ಕಂಥ ಪಂಚಪೀಠಾಧೀಶ್ವರರು ಶಿವನ ಸ್ವರೂಪಿಗಳಾಗಿ ಜಗತ್ತಿನ ಕಲ್ಯಾಣಗೋಸ್ಕರವಾಗಿ ಇಡೀ ಮಾನವ ಕುಲಕೋಟಿಗೆ ಬರೀ ನಮ್ಮ ಒಂದು ಕರ್ನಾಟಕ ಭಾಗ ಅಲ್ಲ, ಉತ್ತರ ಪ್ರದೇಶ, ಇಡೀ ನಮ್ಮ ಭಾರತದ ಭೂಪಟದೊಳಗೆ ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಉಜ್ಜಯಿನಿ ಪೀಠ ಯಾವುದಂತ ತಿಳ್ಕೊಡ್ಕಿದ್ರೆ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಮಹಾಂಕಾಲೇಶ್ವರನ ಮೂಲ ಪೀಠವಾಗಿರ್ತಕ್ಕಂಥದ್ದು ಉಜ್ಜಯಿನಿ ಪೀಠ. ಇವತ್ತ ದಕ್ಷಿಣ ಭಾರತದ ಯಾವ ನಮ್ಮ ಉತ್ತರ ಭಾಗದೊಳಗೆ ಇಲ್ಲಿ ಉಜ್ಜಯಿನಿ ಅನ್ನುವಂಥದ ಪೀಠದೊಳಗೆ ಜಗದ್ಗುರು ಸಿದ್ಧಲಿಂಗ ಜಗದ್ಗುರುಗಳು ಕರ್ನಾಟಕ ಜನರಿಗೆ ಇಲ್ಲೇ ಬಂದು ನಾವು ದರ್ಶನ ಕೊಡ್ಬೇಕಂತ ತಿಳ್ಕೊಂಡು ಇವತ್ತಿನ ದಿವಸ ಇಲ್ಲೇ ಉಜ್ಜಯಿನಿ ಪೀಠಗಳು ಕೂಡ ಬಹಳ ಪ್ರಾಚೀನ ಕಾಲವಾಗಿರ್ತಕ್ಕಂಥ ಆ ಪೀಠವನ್ನು ಸ್ಥಾಪನಾ ಮಾಡ್ತಕ್ಕಂಥವ್ರೆ ಉಜ್ಜಯಿನಿ ಜಗದ್ಗುರುಗಳು. ಇವತ್ತು ಆ ಮಹಾಸನ್ನಿಧಿಯವರನ್ನ ಕರೆಸಿ ನವನಗರದ ವೀರಭದ್ರೇಶ್ವರ ದೇವಸ್ಥಾನದ ಸಮಸ್ತ ಎಲ್ಲ ಭಕ್ತಾದಿಗಳು, ಈ ನಗರದ ಎಲ್ಲ ತಾಯಿದರಾಗಲಿ ಹಿರಿಯರಾಗಲಿ ಮಹಾಸನ್ನಿಧಿಯವನ್ನ ಬರಮಾಡಿಕೊಂಡುದು ಬಹಳ ಸಂತೋಷವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಉಪನ್ಯಾಸಕರು ಬಹಳ ಚೆನ್ನಾಗಿ ಹೇಳಿದ್ರು ಶಿವನ ಬಗ್ಗೆ. ಪರಮಾತ್ಮನ ಸ್ವರೂಪ, ಪರಮಾತ್ಮಂದ್ರೆ ಯಾರು ಅದಕ್ಕೆ ಹೇಳ್ಕೊಂಡ್ ಬರ್ತಾರಲ್ಲ, ಶಿವ ಅನ್ನುವಂಥ ಶಕ್ತಿಯನ್ನು ತಿಳ್ಕೊಡ್ಕೆ ಅದರ ಪಂಚಪೀಠಗಳ ಒಂದು ಗುರು. ಇವತ್ತೆಲ್ಲ ನಮ್ಮ ಹೆಣ್ಮಕ್ಕಳ ಮುತ್ತೈದರಾಗಬೇಕಾದ್ರೂ ಕೂಡ ಅವರೆಲ್ಲರಿಗೂ ಒಂದೊಂದು ಕುರುಹುಗಳಿದಾವೆ. ಕೈಯೊಳಗೆ ಮದುವೆ ಆಗಬೇಕಾದ್ರೆ ಪ್ರಾರಂಭದೊಳಗೆ ಹಸಿರು ಬಳಿಯನ್ನೇ ಇಡಿಸ್ತಾರೆ. ಹಸಿರು ಬಳಿ ಇದೆ ಯಾವ ಸಂಕೇತ ಅಂತ ತಿಳ್ಕೊಡ್ತಿದ್ರೆ ಅದು ರಂಭಾಪುರಿ ಪೀಠ, ಅದು ಸದ್ದೋಜಾತ. ಆ ದೃಷ್ಟಿಕೋನವಾಗಿ ಯಾವ ಉಜ್ಜಯಿನಿ ಪೀಠದ ಕುರು ಯಾವುದಂತ ತಿಳ್ಕೊಡ್ತಿದ್ರೆ ಯಾವ ಸೌಭಾಗ್ಯ ರೀತಿ ಆಗಿರ್ತಕ್ಕಂಥ ತಾಯಿಯ ಹಣೆ ಮೇಲೆ ಇರ್ತಕ್ಕಂಥ ಕುಂಕುಮ. ಎಷ್ಟು ಇದು ಹಿಂದೆ ನಿನ್ನೆ ಮಾಡಿರ್ತಕ್ಕಂಥದ್ದಲ್ಲ, ಇದು ಪರಂಪರೆ. ಅಷ್ಟೇ ಅಲ್ಲ, ಕೇದಾರದ ಕುರು ಯಾವುದಂತ ತಿಳ್ಕೊಡ್ಕಿದ್ರೆ ಯಾವ ತಾಳಿಗೆ ನೀವೇನು ಕೊಳ್ಳಾಗ ಮುಕ್ತ ಅಂತ ತಿಳ್ಕೊಂಡಿರ್ತದ ಅದು ನೀಲಿ ಮುತ್ತದು, ಅದು ಕುರು ಯಾವುದಂತ ತಿಳ್ಕೊಡ್ಕಿದ್ರೆ ವೈರಾಗ್ಯ ಪೀಠದ ಕುರು. ಸದ್ಧರ್ಮ ಪೀಠ ಅಂದ್ರೆ ಸದ್ಧರ್ಮದಿಂದ ನೀನು ಬೆಳಗು ಅಂತ ತಿಳ್ಕೊಂಡು ಹಣಿ ಮೇಲೆ ಕುಂಕುಮ ಇರ್ತದೆ. ನೀ ಯಾವಾಗಲೂ ಸದ್ಧರ್ಮವಂತಳಾಗು, ಧರ್ಮವಂತಳಾಗು ಅನ್ನುವಂಥ ಸಂಕೇತ ಅದು ಉಜ್ಜಯಿನಿ ಪೀಠವಾದ್ರೆ ಪ್ರಾರಂಭದೊಳಗೆ ಹಸಿರು ಇದ್ರೆ ತಿಳ್ಕೊಡ್ಕಿದ್ರೆ ನೀ ಯಾವಾಗಲೂ ಹಸಿರು ಉಸಿರಾಗಿ ಇರಬೇಕಂತ ತಿಳ್ಕೊಂಡೆ ಅದು ರಂಭಾಪುರಿ ಪೀಠದ ಕುರು ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಶ್ರೀಶೈಲ ಪೀಠದ ಕುರು ತಾಯಿ ಮುತ್ತೈದೆ ಆಗಿರ್ತಕ್ಕಂಥವಳ ಕಾಲಲ್ಲಿ ಇರ್ತಕ್ಕಂಥ ಯಾವ ಬೆಳ್ಳಿಯ ಕಾಲುಂಗರ ಅದು ಬಿಳಿ ಆಗಿರ್ತಕ್ಕಂಥದ್ದು. ಅದು ಸೂರ್ಯ ಸಿಂಹಾಸನಾಧೀಶ್ವರ. ಸೂರ್ಯನಂಗ ನೀನು ಮನೆಯನ್ನ ಬೆಳಗು, ಆ ಮನೆಯನ್ನ ಉದ್ಧಾರ ಮಾಡು, ಅಲ್ಲಿ ನೀನು ಬೆಳಕಾಗಿ ನಿಲ್ಲು ಅಂತ ತಿಳ್ಕೊಂಡು ಆ ಯಾವ ಮುತ್ತೈದೆ ಹೆಣ್ಣು ಮಗಳಿಗೆ ಇವೆಲ್ಲವೂ ಪರಂಪರೆಗಳೇನಪ್ಪ ತಿಳ್ಕೊಡ್ಕಿದ್ರೆ
ಬಹಳ ಅದ್ಧೂರಿ ಆಗಿರ್ತಕ್ಕಂಥ ವಿಚಾರಧಾರೆಗಳನ್ನ ನಮ್ಮ ಮುಂದೆ ಇಟ್ಟಿರ್ತಕ್ಕಂಥವರಾಗಿದ್ದಾರೆ. ಯಾವ ಮನೆಯು ನೀನು ಪಾದಿಡ್ತೀಯಲ್ಲ ಆ ಮನೆ ಸೂರ್ಯ ಯಾವ ರೀತಿಯಾಗಿ ಭೂಮಿಗೆ ಅವಶ್ಯಕತೆ ಇದಲ್ಲ, ಎಷ್ಟೊಂದು ಬೆಳಕನ್ನು ಕೊಡ್ತದಲ್ಲ, ಹಾಗೆ ನೀನು ಬೆಳಕನ್ನು ಕೊಡುವಂತ ಒಬ್ಬ ಸೌಭಾಗ್ಯವತಿಯಾಗಿ ಆ ಮನೆಯನ್ನ ಕೀರ್ತಿಯನ್ನು ತರಬೇಕು ಅಂತ ತಿಳ್ಕೊಂಡೆ ಯಾವ ಶ್ರೀಶೈಲ ಪೀಠದ ಕುರುವಾಗಿರ್ತಕ್ಕಂಥದ್ದು, ಕೊನೆಯದಾಗಿರ್ತಕ್ಕಂಥದ್ದು ಕಾಶಿ ಪೀಠದ ಕುರುವು ಹಳದಿ, ನಿಮ್ಮ ಕೊಳ್ಳಾಗಿರ್ತಕ್ಕಂಥ ಬಂಗಾರ ತಾಳಿ ಹಳದಿ. ಅದೇ ರೀತಿಯಾಗಿ ನೀವು ಯಾವ ಕಂಕಣವನ್ನು ಕಟ್ಟುವಾಗ ಹಳದಿ ಕಂಕಣ, ಅರಿಶಿಣ ಕಂಕಣವನ್ನು ಕಟ್ತಾರೆ. ನೀನು ಯಾವಾಗಲೂ ಜ್ಞಾನವಂತನಾಗು. ಕಾಶಿ ಪೀಠದ ಸಂಕೇತ ಜ್ಞಾನ ಸಿಂಹಾಸನ. ನೀನು ಜಗತ್ತಿನೊಳಗೆ ಬದುಕಬೇಕಾದ್ರೆ, ನೀನು ಧರ್ಮವಂತನಾಗಿ ಬದುಕಬೇಕಾದ್ರೆ ನಿನಗೆ ಜ್ಞಾನದ ಅವಶ್ಯಕತೆ ಇದೆ. ಜ್ಞಾನ ಎಂಥದ್ದು ಅಂತ ತಿಳ್ಕೊಡ್ಕಿದ್ರೆ, ಜ್ಞಾನ ಅಂದ್ರೆ ಹೊಟ್ಟೆ ತುಂಬಿಸೋದಲ್ಲ, ಲೌಕಿಕ ಜ್ಞಾನ ಅಲ್ಲ, ಆಧ್ಯಾತ್ಮದ ಜ್ಞಾನ ನಮ್ಮಲ್ಲಿ ಯಾವಾಗ ಬರ್ತದೆ ಅವಾಗ ನಮ್ಮಲ್ಲಿ ಶಾಂತಿ, ಸಮಾಧಾನ, ಸಂತೋಷ ಅಂತಕ್ಕಂಥದ್ದು ಅದು ಸಿಗಲಿಕ್ಕೆ ಸಾಧ್ಯ ಇದೆ. ಡಾಕ್ಟರ್ ವಿಜಯಕುಮಾರ್ ಅಪ್ಪಾಜಿ ಕುಟುಂಬದಿಂದ ಶ್ರೀ ಉಜ್ಜಯಿನಿ ಗುರುಗಳಿಗೆ ಗುರುರಕ್ಷೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವೀರಶೈವ ಸಮಾಜ ಸಂಘಟನಾ ಸಮಿತಿಯ ಎಲ್ಲ ಸದಸ್ಯರು ಶ್ರೀ ಉಜ್ಜಯಿನಿ ಶ್ರೀಗಳಿಂದ ಆಶೀರ್ವಾದ ಪಡೆದರು. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರವಾಗಿ ಮಹಾಸನ್ನಿಧಿಯವರಿಗೆ ವಸ್ತ್ರ ಅರ್ಪಣೆಯನ್ನು ಮಾಡಿ ಮಾಲಾರ್ಪಣೆಯನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥವರಾಗಿದ್ದಾರೆ ನಮ್ಮ ವಿಜಯಕುಮಾರ್ ಅಪ್ಪಾಜಿ, ಮಲ್ಲಿಕಾರ್ಜುನ ಅಪ್ಪಾಜಿ ಅವರಾಗಲಿ, ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರು ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಕ್ಕಂಥವರಾಗಿದ್ದಾರೆ. ಹಲೋ ಅಣ್ಣ, ಹಲೋ 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 ಕ್ಯಾಮ್ರಾಮನ್ ಬರೀ ಹುಡುಗರು ಬರ್ರಿ ಎಲ್ಲರೂ. ಪೂಜಾ ಯಾರು ಬರೀ 51,000 ರೂಪಾಯಿ ಮಹಾಸನೆ ಗುರು ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಕ್ಕಂಥವರಾಗಿದ್ದಾರೆ. ಮತ್ತಾರು ಉಜ್ಜಯಿನಿ ಪೀಠಕ್ಕೆ ನೀವು ಯಾರಾದರೂ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ರು ಕೂಡ ಅದರ ಜೀರ್ಣೋದ್ಧಾರಗೋಸ್ಕರವಾಗಿ ನೀವೆಲ್ಲರೂ ಮಹಾಸನೆಯವರಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು. ಅದು ಪೂರ್ಣದೊಳಗಿನಪ್ಪ ಅಂತಂದ್ರೆ ಇವತ್ತು ವಂದನಾರ್ಪಣೆ ಕಾರ್ಯಕ್ರಮ ನಮ್ಮ ಸನ್ಮೇಶ ಹೊರಗಿನಮಠರವರು ಒಂದು 2 ಸಿದ್ದಯ್ಯ ಸಾಲಿಮಠ್, ಶ್ರೀ ಮಡಿವಾಳಪ್ಪ ಜಿಂಜನವರ್, ಶ್ರೀ ಶರತ್ ಎಚ್, ಶ್ರೀ ಶಶಿಕಾಂತ್ ಓಂಕಾರಿ, ಡಾಕ್ಟರ್ ಓಂಕಾರಿ. ಬೇಗ ಬರ್ಬೇಕು ದಯವಿಟ್ಟು. ಒಂದೊಂದು ಫ್ಯಾಮಿಲಿ ರಾತ್ರಿ ಒಬ್ಬೊಬ್ರು ಬರ್ರಿ. ಶ್ರೀಮತಿ ಸುಮಿತ್ರಾ, ಶ್ರೀ ಅಶೋಕ್ ಬಾಳಿಕಾಯಿ, ಶ್ರೀ SR ನೆಲೋರಲ್, ಶ್ರೀ ಅನ್ನಪೂರ್ಣ ಅಂಗಡಿ, ಅಶೋಕ್ ಅಂಗಡಿ, ಶ್ರೀ ಓಜಿ ಪಾಟೀಲ್, ಗೀತಾ ಶಶಿಕಾಂತ್ ಓಂಕಾರ್ ಅಂತ ಹೇಳಿ
ಈ ದೇವಸ್ಥಾನದ ಒಂದು ಇದನ್ನು ನೋಡಿದರೆ ನವನಗರದಲ್ಲಿ ಮೊಟ್ಟ ಮೊದಲನೇದಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ದೇವಸ್ಥಾನಗಳಿದ್ದಿಲ್ಲ. ಆದರೆ ಇಲ್ಲಿ ಒಂದು ಗುರು ಹಿರಿಯರು ಕೂಡ್ಕೊಂಡು ಈ ಒಂದು ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಭದ್ರಕಾಳಿ ದೇವಸ್ಥಾನವನ್ನು ಮಾಡಿದರು. ಅದು ಮುಂದೆ ಬೆಳ್ಕೋತ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಅಂದರೆ ಹೆಂಗಂದ್ರೆ ನಮ್ಮ ಹಿಂದೂ ಸಮಾಜದ ಒಂದು ಏನೋ ಇಂಥ ಕಾರ್ಯಕ್ರಮಗಳ ಜಾತ್ರೆಗಳನ್ನು ಮಾಡಿದಾಗ ನಮ್ಮ ಧರ್ಮದ ಒಂದು ಮಕ್ಕಳಿಗೆ ಒಂದು ಏನಪ್ಪ ನಮ್ಮದು ದೇವರದ ಅನ್ನೋದು ಒಂದು ಸಂಸ್ಕೃತಿಯನ್ನು ಪರಿಚಯನ ಇಲ್ಲಿ ಮಾಡಿಕೊಡ್ತಾರೆ. ಯಾಕಂದರೆ ಇಲ್ಲಿ ಒಂದು ದೊಡ್ಡದಾದಂಥ ಗುರುಗಳನ್ನು ಕರೆಸಿ ಅವರಿಂತ ಒಂದು ಸಮಾಜಕ್ಕೆ ಉಪಯೋಗವಾದಂಥ ಹಿತನುಡಿಗಳನ್ನು ಹೇಳ್ತಾರೆ. ಅಂದರೆ ನಾವಿಲ್ಲಿ ಮಕ್ಕಳನ್ನು ಸಹಿತ ನಾವು ಕರ್ಕೊಂಡು ಬಂದಾಗ ಅವರಿಗೂ ನಮ್ಮ ಧರ್ಮದ ಬಗ್ಗೆ ಅಥವಾ ನಮ್ಮ ಸಮಾಜದ ಬಗ್ಗೆ, ಸಮಾಜದ ಆಗುಹೋಗುಗಳ ಬಗ್ಗೆ ಇಲ್ಲಿ ವಿವರವಾದ ಪ್ರತಿ ವರ್ಷನೂ ಒಂದು ಹೊಸದನ್ನು ಇಲ್ಲಿ ಗುರು ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ. ಈ ಜಾತ್ರಾ ವಿಶೇಷ ಏನಂದ್ರೆ ಇಲ್ಲಿ ಎಲ್ಲ ಒಂದು 5 ದಿನ ಏನಂದ್ರೆ ನಾವು ಒಂದು ಹಬ್ಬದ ರೀತಿಯಲ್ಲಿ ನಮ್ಮ ನವನಗರದ ಜನತೆಯನ್ನು ನಾವು ಇಲ್ಲಿ ಆಚರಿಸ್ಕೊಂಡು ಬರ್ತೀವಿ. ಒಂದು ಇಲ್ಲಿ ಪ್ರಸಾದ ಸೇವೆ ಆಗಲಿ ಅಥವಾ ಇಲ್ಲಿ ಕಾರ್ಯಕ್ರಮಗಳಾಗಲಿ ಅಥವಾ ಇಲ್ಲಿ ಭಕ್ತರು ಒಂದು ನೀಡುವಂಥ ಒಂದು ಏನು ಭಕ್ತಿಪೂರ್ವಕವಾದಂಥ ಪ್ರಸಾದ ಸೇವೆ ಆಗಲಿ, ಭಕ್ತಿ ಕಾಣಿಕೆ ಆಗಲಿ, ಯಾವುದೇ ಒಂದು ಇದಂತ ಕೇಳಿದ್ಕೊಂಡು ವೀರಭದ್ರೇಶ್ವರ ಅಂದ್ರೆ ಅಯ್ಯೋ ನಮ್ಮ ಅಂತಂದು ಹೇಳಿ ನವನಗರಕ್ಕೆ ಒಂದು ಉದಾರವಾದಂಥ ಒಂದು ಸೇವೆಯನ್ನು ಸಹಿತ ಮಾಡ್ತಾರೆ. ಪ್ರತಿ ವರ್ಷ ಇಲ್ಲಿ ಗುಡಿ ಕಟ್ಟಿದಾಗಿಂದ್ರೆ ಒಂದು ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಮಾಡ್ತಾರೆ. ಇಲ್ಲಿ ಒಂದು ನವನಗರದ ಜನತೆ ಅಂದ್ರೆ ಇದು ಒಂದು ಹಬ್ಬ ಅಂತ ನಾವೆಲ್ಲ ಖುಷಿ ಪಡ್ತೀವಿ. ನಮ್ಮ ಮನೇದು ಹೆಂಗೆ ಸಂದರ್ಭಗಳಲ್ಲಿ ನಾವು ಹಬ್ಬಗಳನ್ನು ಆಚರಿಸ್ತೀವಿ ಅದೇ ರೀತಿ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತೀವಿ. ಈ ಭದ್ರಕಾಳಿ ಮತ್ತು ಮನೆ ದೇವರು, ನಮ್ಮದು ಮನೆ ದೇವರು ಅನ್ಕೊಂಡ್ರೆ ನವನಗರದ ಒಂದು ಮನೆ ದೇವರಾಗಿ ಒಂದು ವಿಜೃಂಭಣೆಯಿಂದ ನಾವು ಮಾಡ್ಲಿಕ್ಕತ್ತೀವಿ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತೀನಿ. ಇದು ನವನಗರದ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರೆ 5 ದಿವಸ ಅದ್ದೂರಿಯಾಗಿ ನಡೀತೈತಿ. ಇಲ್ಲಿ ಎಲ್ಲರೂ ಕೋಆಪ್ರೇಟ್ ಮಾಡ್ತಾರೆ. ಈ ಜಾತ್ರೆ 5 ದಿವಸನೂ ಪ್ರಸಾದ ವಿತರಣೆ ಇರ್ತೈತಿ. ಸೇವಾ ಬಳಗದವರು ಇಲ್ಲಿ ನವನಗರದವ್ರು ಎಲ್ಲರೂ ನಾವು ಒಂದು ಲಾಸ್ಟ್ 26 ಇಯರ್ಸಿಂದ ನೋಡ್ತಾ ಇದ್ದೀವಿ. ಒಂದು ಒಳ್ಳೆ ರೀತಿಯಲ್ಲಿ ಹೊರಗಿನ ಮಟ್ಟವರಾಗಲಿ ಇನ್ನೊಂದಿಬ್ಬರಾಗಲಿ ಎಲ್ಲ ಅಂಗಡಿಯವರಾಗಲಿ ಎಲ್ಲರೂ ಹೊರಗಿನ ಮಟ್ಟವ್ರ ನೇತೃತ್ವ ಆಮ್ಯಾಗ ಉಳ್ಳಾಗಡ್ಡಿಯವರ ನೇತೃತ್ವದಾಗ ಅಗದಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇಷ್ಟು ವರ್ಷ ಆತು ನೋಡ್ತಾ ಇದ್ದು ಯಾವುದೂ ಎಲ್ಲೂ ಒಂದು ಕಡೆನೂ ಅಡೆತಡೆ ಆಗದೆ ಇರೋ ಹಾಗೆ ಪ್ರಸಾದ ಆಗಲಿ 5 ದಿವಸದ್ದು ಇಲ್ಲಿ ಎಲ್ಲ ಸ್ವಾಮಿಗಳನ್ನ ಕರೆಸ್ತಾರೆ. ನಾನಾ ವಿಧದ ಭಾಷಣಗಳು ನಡೀತಾವೆ, ಅದ್ದೂರಿಯಾಗಿ ನಡೀತಾವೆ. ಸಾಕಷ್ಟು ಜನ ಭಾಗವಹಿಸಿರ್ತಾರೆ. ಇಲ್ಲಿ ಹಿರಣನಗುಡಿಯಿಂದ ಅಲ್ಲಿ ಕರ್ನಾಟಕ ಸರ್ಕಲ್ವರೆಗೂ ಭಾಳ ಜನ ಭಾಗವಹಿಸಿರ್ತಾರೆ. ಭಾಳ ಚಂದ ನಡೀತೈತಿ. ದೇವ್ರ ದಯದಿಂದ ಇವರೆಲ್ಲರ ಸಹಕಾರದಿಂದ ಎಲ್ಲೂ ಒಟ್ಟು ಅಡೆತಡೆ ಆಗದೆ ಇರುವಾಗ ನೋಡ್ಕೊಂಡು ಬಂದಾರ. ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾರೆ. ಹಿರಣಂದೂ ಭದ್ರಕಾಳಿ ಮಾತಂದೂ ಆಶೀರ್ವಾದ ಹಿಂಗೆ ಇರ್ತೈತಿ ಅಂತ ಅನ್ಕೊಳ್ತೀನಿ. ನಾವು ಇಲ್ಲಿ ಮನೆದೇವ್ರು ಹಿರಣ್ಣ ಗುಡಿ ಕಟ್ಟಿದಾಗಿಂದನೂ ನೋಡ್ಕೋತೀವಿ. ಸಂಗಮೇಶ್ ಹೊರಗಿನ ಮಠ ಅಂತ ಕಾರ್ಯದರ್ಶಿಗಳು. ಈಗ ನಮ್ಮ ದೇವಸ್ಥಾನ 15 ವರ್ಷದಿಂದ ಸ್ಥಾಪನೆಯಾಗಿದೆ. ಈ ವರ್ಷ 5ನೇ ರಥೋತ್ಸವ ಇದೆ. ಈಗ ಸತತ 6 ದಿನದಿಂದ ನಾವು ಜಾತ್ರಾ ಮಹೋತ್ಸವದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲ ದಿನ ಧರ್ಮಸಭೆ ಶ್ರೀ ರೇಣುಕಾಚಾರ್ಯ ಜಯಂತ್ಯೋತ್ಸವವನ್ನು ಮಾಡಿದ್ವಿ. 2ನೇ ದಿನ ಹನಗಲ್ಲ ಕುಮಾರಸ್ವಾಮಿಗಳ ಜಯಂತ್ಯೋತ್ಸವವನ್ನು ಆಚರಿಸಿದ್ವಿ. ಹಾಗೂ 60 ಜನ ಜಂಗಮ ಒಟುಗಳಿಗೆ ಅಯ್ಯಾಚಾರ ದೀಕ್ಷೆಯನ್ನು ಸಹ ಈ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೇವೆ. ಹಾಗೂ ಈ ದಿನ ಧರ್ಮಸಭೆಯಲ್ಲಿ ಉಜ್ಜಯಿನಿಯ ಜಗದ್ಗುರುಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಹಾಗೂ ರಾಜಶೇಖರ ಶಿವಾಚಾರ್ಯರು ನವನಗರ ಇವರು ಸಾನ್ನಿಧ್ಯವನ್ನು ಇವತ್ತಿನ ಸಭೆಯಲ್ಲಿ ವಹಿಸಲಿದ್ದಾರೆ. ನಾಳೆ ಮುಂಜಾನೆ ರುದ್ರಾಭಿಷೇಕದೊಂದಿಗೆ ವೀರಭದ್ರೇಶ್ವರ ಪಾಲಿಕೆಯು ನವನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಗ್ನಿ ಪ್ರವೇಶದೊಂದಿಗೆ ದೇವಸ್ಥಾನಕ್ಕೆ ಬರುತ್ತದೆ. ಹಾಗೂ ಅದ ನಂತರ ಮಹಾಪ್ರಸಾದವಿರುತ್ತದೆ. ನಂತರ 5 ಗಂಟೆಗೆ ಮೃತ್ಯುಂಜಯ ಹಬ್ಬಗಳು ಮುರುಘಾ ಮಠ ಅವರಿಂದ ರಥಕ್ಕೆ ಚಾಲನೆ ಸಿಗುತ್ತದೆ. ಸತತ 5 ದಿನಗಳ ಕಾಲ ಮಹಾಪ್ರಸಾದದ ವ್ಯವಸ್ಥೆ ದೇವಸ್ಥಾನದ ಆವರಣದಲ್ಲಿ ಇರುತ್ತದೆ. ಮತ್ತೊಮ್ಮೆ ವೀರಭದ್ರೇಶ್ವರ ಜಾತ್ರೋತ್ಸವಕ್ಕೆ ಎಲ್ಲರಿಗೂ ಆಮಂತ್ರಿಸುತ್ತಾ ಶುಭಾಶಯನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಅನಿಲಕುಮಾರ ಉಳ್ಳಾಗಡ್ಡಿ, ಶ್ಯಾಮಸುಂದರ ಬಿದರಕುಂದಿ, ಮಧುರ ಅಶೋಕ್ ಕುಮಾರ್, ರಾಚಯ್ಯ ವಾರಿಕಲ್ಲಮಠ ಇನ್ನಿತರು ಉಪಸ್ಥಿತರಿದ್ದರು.